ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ SLC ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಮೊದಲ ವಿಭಾಗದ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎಂಬ ವಿಭಾಗದಲ್ಲಿ 6 ಪ್ರಶ್ನೆಗಳಿರುತ್ತೆ. ಈ 6 ಪ್ರಶ್ನೆಗಳಿಗೆ ತಲಾ ಒಂದೊಂದು ಅಂಕಗಳು, ಅಂದರೆ 6 ಅಂಕಗಳು ಲಭಿಸುತ್ತೆ. ಈ 6 ಅಂಕಗಳನ್ನು ಪೂರ್ಣವಾಗಿ ನಾವು ಹೇಗೆ ಗಳಿಸಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ, ಈ 6 ಅಂಕಗಳು ನಿಮಗೆ ಲಭಿಸಬೇಕಾದ್ರೆ ನೀವು ವರ್ಣಮಾಲೆ, ಸಂಧಿ, ಲೇಖನ ಚಿಹ್ನೆ ಅಥವಾ ವಾಕ್ಯ ಪ್ರಕಾರ, ಕ್ರಿಯಾಪದ ಅಥವಾ ಕಾಲಗಳು, ವಿಭಕ್ತಿ ಪ್ರತ್ಯಯ, ಸಮಾಸ, ಹೀಗೆ ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಇವುಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ, ಮೊದಲ ಪ್ರಶ್ನೆ ವರ್ಣಮಾಲೆಗೆ ಸಂಬಂಧಿಸಿದ್ದಾಗಿರುತ್ತೆ. ಇಲ್ಲಿ ಸುಲಭವಾಗಿ ನಾವು 1 ಅಂಕಗಳನ್ನು ಗಳಿಸಲೇಬಹುದು. ಹೇಗೆ? ನಮಗೆ ವರ್ಣಮಾಲೆಯ ಸಂಪೂರ್ಣ ಪರಿಚಯ ಇರಬೇಕು. ಅಕ್ಷರಮಾಲೆ ಅಥವಾ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅದಿಂದ ಳವರೆಗೆ ಇರುವಂತಹ ಅಕ್ಷರಗಳು ಒಟ್ಟು 49. ಇವುಗಳನ್ನು ಮುಖ್ಯವಾಗಿ 3 ವಿಭಾಗಗಳಾಗಿ ವಿಂಗಡಿಸ್ತೇವೆ: ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಗಳು ಅಂತೇಳಿ. ಸ್ವರಗಳು 13, ವ್ಯಂಜನಗಳು 34, ಅಲ್ಲಿ 25 ಇದೆ, ಗಮನಿಸಿ. ವ್ಯಂಜನಗಳು ಕದಿಂದ ಳವರೆಗೆ 34, ಯೋಗವಾಹಗಳು 2. ಇನ್ನು ಪುನಃ ಇದನ್ನು ವಿಭಾಗ ಮಾಡುವುದಾದರೆ, ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಅಂತ ವಿಭಾಗ ಮಾಡ್ತೇವೆ. ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಸ್ವರಗಳು ಅದಿಂದ ಔವರೆಗೆ. ಹ್ರಸ್ವಸ್ವರಗಳು 6 ಯಾವುದು? ಅ, ಇ, ಉ, ರು, ಎ, ಓ. ದೀರ್ಘಸ್ವರಗಳು ಅ, ಇ, ಉ, ಎ, ಐ, ಓ, ಔ. ಹಾಗೆಯೇ ವ್ಯಂಜನಗಳನ್ನು ಪುನಃ 2 ವಿಭಾಗ ಮಾಡ್ತೇವೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಒಟ್ಟು ವ್ಯಂಜನಗಳ ಸಂಖ್ಯೆ 34, ನೆನಪಿರಲಿ. ಅದರಲ್ಲಿ ವರ್ಗೀಯ ವ್ಯಂಜನಗಳು, ವರ್ಗ ಅಂದರೆ ಗುಂಪು, ಗುಂಪು ಮಾಡುವುದು 25. ಅವರ್ಗೀಯ, ಗುಂಪು ಮಾಡಲಾಗದೇ ಇರುವುದು 9. ಆ ವರ್ಗೀಯ ವ್ಯಂಜನಗಳನ್ನು ಪುನಃ 3 ಭಾಗಗಳಾಗಿ ವಿಂಗಡಿಸ್ತೇವೆ. ವರ್ಗೀಯ ವ್ಯಂಜನಗಳ ಸಂಖ್ಯೆ 25 ಅಲ್ವಾ? ಪ್ರತಿ ವರ್ಗದಲ್ಲಿ 5 ವ್ಯಂಜನಗಳಿರುತ್ತೆ. ಅದರಲ್ಲಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಇವು ಅಲ್ಪಪ್ರಾಣ. ಅವೇ ಅಕ್ಷರಗಳು ಮಹಾಪ್ರಾಣವಾಗಿ ಉಚ್ಚರಿಸ್ತೇವೆ: ಖ, ಛ, ಠ, ಥ, ಪ, ಘ, ಝ, ಡ, ಧ, ಬ. ಹಾಗೆಯೇ ವರ್ಗದ ಕೊನೆಯ ಅಕ್ಷರಗಳಿದೆಯಲ್ವಾ, ಅವು ಅನುನಾಸಿಕ. ಇಲ್ಲಿ ನಿಮಗೆ ವರ್ಗದ 1 ಮತ್ತು 3ನೇ ಅಕ್ಷರಗಳು ಅಂತ ಕೇಳ್ಬೋದು, ಅವು ಅಲ್ಪಪ್ರಾಣ. ವರ್ಗದ 2 ಮತ್ತು 4ನೇ ಅಕ್ಷರಗಳು ಅಂತ ಕೇಳ್ತಾರೆ, ಅದು ಮಹಾಪ್ರಾಣ. ವರ್ಗದ ಕೊನೆಯ ಅಕ್ಷರಗಳು ಅಂತ ಕೇಳ್ತಾರೆ, ಅದು ಅನುನಾಸಿಕಗಳಾಗಿರುತ್ತೆ. ಹಾಗೆಯೇ ಯೋಗವಾಹಗಳು 2, ಅಂ ಮತ್ತು ಅಹ. ಜೊತೆಗೆ ಸಂಧ್ಯಾಕ್ಷರಗಳು ಐ ಮತ್ತು ಔ, ಇದನ್ನು ನೆನಪಿಟ್ಕೊಳ್ಳಿ. ಜೊತೆಗೆ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ ಎಂಬುದಾಗಿ ಕರಿತೇವೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗವನ್ನು, ಅದು ಸಹ ನೆನಪಿನಲ್ಲಿರಲಿ. ಇಷ್ಟು ಗೊತ್ತಿದ್ದರೆ ಖಂಡಿತವಾಗಿಯೂ ನಿಮಗೆ ಮೊದಲ ಪ್ರಶ್ನೆಯ 1 ಅಂಕ ಪೂರ್ಣ ಸಿಗತ್ತೆ. ಆ ನಂತರದಲ್ಲಿ 2ನೇದು ಸಂಧಿಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ. ನೀವು ಸಂಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಪದಗಳನ್ನು ಮೊದಲು ಸರಿಯಾಗಿ ಬಿಡಿಸಬೇಕು. ನಿಮಗೆ ಕೊಟ್ಟ ಪದವನ್ನು ಮೊದಲು 2 ಪದಗಳಿಗೆ ಅರ್ಥವಿರುವ ಹಾಗೆ ಬಿಡಿಸಿ. ಅದಾದ ನಂತರದಲ್ಲಿ ಬಿಡಿಸಿದಂತಹ ಪದ ಸಂಸ್ಕೃತವೋ ಅಥವಾ ಕನ್ನಡವೋ ಅಂಥೇಳಿ ತಿಳಿಯಿರಿ. ಉದಾಹರಣೆಗೆ, ಸಂಸ್ಕೃತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ನೀವು ಕೇಳಬಹುದು. ಕನ್ನಡ ಪದ ಗೊತ್ತಾಗೋದು ಹೇಗೆ, ಸಂಸ್ಕೃತ ಪದ ಗೊತ್ತಾಗೋದು ಹೇಗೆ? ಒಂದು ಸರಳವಾದಂತಹ ಟ್ರಿಕ್ ಅಂತ ಹೇಳುವುದಾದರೆ, ಆ ಪದ ಹಿಂದಿಯಲ್ಲಿದೆ ಅಂದರೆ ಬಹುತೇಕ ಅದು ಸಂಸ್ಕೃತದ ಪದವಾಗಿರುತ್ತೆ. ಈ ಅಂದಾಜಿನ ಮೇಲೆ ನಾವು ತಿಳ್ಕೊಳ್ಬಹುದು. ಉದಾಹರಣೆಗೆ, ಸುರಾಸುರ ಅಂತ ಇದೆ, ಸುರ್ ಅವ್ರ ಅಸುರ್ ಅಂತ ಹೇಳ್ತೀವಿ ಅಲ್ವಾ, ಹಿಂದಿಯಲ್ಲಿ ಬರುತ್ತೆ ಆ ಪದ. ದೇವಾಲಯ ಅಂತ ಇದೆ, ದೇವ್ ಹಿಂದಿಯಲ್ಲಿ ಬರುತ್ತಾ? ಆಲೈ ಬರುತ್ತಾ? ಹಾಗೆಯೇ ನಾವೆಲ್ಲ ಅಂತಿದೆ, ನಾವು ಅನ್ನುವ ಪದ ಹಿಂದಿಯಲ್ಲಿ ಇದೆಯಾ? ನಾವು ಅಂಥೇಳಿ ಇಲ್ಲ, ಎಲ್ಲ ಅಂಥೇಳಿ ಎಲ್ ಬರೋದಿಲ್ಲ. ಹಾಗಾಗಿ ಈ ಅಂದಾಜಿನ ಮೇಲೆ ನಾವು ಕನ್ನಡ ಪದವೋ ಸಂಸ್ಕೃತ ಪದವೋ ಅಂತ ತಿಳಿಬಹುದು. ಹಾಗೆಯೇ ಪೂರ್ವಪದ ಮತ್ತು ಉತ್ತರ ಪದ ಕೊನೆಯಲ್ಲಿರ್ತಕ್ಕಂಥ ಅಕ್ಷರವನ್ನು ಗಮನಿಸಿ. ಪೂರ್ವಪದದ ಕೊನೆಯಲ್ಲಿ, ಉತ್ತರ ಪದದ ಮೊದಲಲ್ಲಿ ಇರ್ತಕ್ಕಂಥ ಅಕ್ಷರ, ಇದನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸಂಧಿ ಆಗುವುದು ಅವುಗಳ ನಡುವೆ, ಪೂರ್ವಪದದ ಕೊನೆ ಹಾಗೂ ಉತ್ತರ ಪದದ ಮೊದಲಲ್ಲಿ. ಇದಿಷ್ಟು ಗೊತ್ತಾದ ಮೇಲೆ ಒಂದಷ್ಟು ಸರಳ ನಿಯಮಗಳನ್ನು ನೋಡ್ತಾ ಹೋಗೋಣ. ಕನ್ನಡ ಸಂಧಿಗಳಲ್ಲಿ 3 ಇದ್ದಾವೆ: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ.
ಕನ್ನಡ ಪದವಾಗಿದ್ದು ಲೋಪಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಉದಾಹರಣೆಗೆ ನೋಡಿ, ಮಾತಂತು, ಮಾತು ಕೂಡಿಸು ಅಂತು, ಅಲ್ಲಿ ಊ ಇತ್ತು, ಆ ಊ ಹೊರಟೋಗ್ತದೆ, ಮಾತಂತು ಅಂತ ಆಗತ್ತೆ. ನಾವೆಲ್ಲ, ನಾವು ಕೂಡಿಸು ಎಲ್ಲ, ನಾವೆಲ್ಲ, ಊ ಇತ್ತು, ಅಲ್ಲೂ ಸಹ ಅದು ಹೊರಟೋಗುತ್ತೆ, ಎ ಜೊತೆ ಸೇರಿಕೊಳ್ತದೆ, ನಾವು ಕೂಡಿಸು ಎಲ್ಲ, ನಾವೆಲ್ಲ ಅಂತ ಆಗತ್ತೆ. ಹಾಗೆಯೇ ಕನ್ನಡ ಪದವಾಗಿದ್ದು ಹೊಸದಾಗಿ ಯ ಅಥವಾ ವ ಸಂಧಿ ಪದದಲ್ಲಿ ಕಾಣಿಸ್ಕೊಂಡ್ರೆ ಅದು ಆಗಮ ಸಂಧಿ. ಸುಲಭವಾಗಿ ಗುರುತಿಸ್ಬೋದು. ಯ ವ ಬಂದಿದೆಯಾ, ಆಗಮ ಸಂಧಿ. ಇಲ್ಲಿ ಇನ್ನೊಂದಿದೆ, ಯ ವ ಹೊಸದಾಗಿ ಬರುತ್ತೆ, ಅದು ಎಣ್ ಸಂಧಿಯೂ ಆಗುತ್ತೆ. ಆದರೆ ಅಲ್ಲಿ ಬಹುತೇಕ ಯ ವ ಬರೋದು ಒತ್ತಕ್ಷರವಾಗಿ ಬರುತ್ತೆ. ಇದೊಂದು ತಲೆಯಲ್ಲಿ ಇರಲಿ. ಇಲ್ಲಿ ಒತ್ತಕ್ಷರವಾಗಿ ಬರೋದಿಲ್ಲ, ಒಂದು ಅಕ್ಷರವಾಗಿಯೇ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಅದು ಆಗಮ ಸಂಧಿ ಆಗಿರುತ್ತೆ. ಮನೆ ಕೂಡಿಸು ಅನ್ನು, ಮನೆಯನ್ನು, ಮರ ಕೂಡಿಸು ಅನ್ನು, ಮರವನ್ನು, ಹೀಗೆ. ಇನ್ನು ಕನ್ನಡ ಪದವಾಗಿದ್ದು ಕ ತ ಪ ಬದಲಿಗೆ ಗ ದ ಬ ಬಂದರೆ ಆದೇಶ ಸಂಧಿ. ತುಂಬ ಸುಲಭ. ನಡು ಪ್ಲಸ್ ಕನ್ನಡ, ನಡುಗನ್ನಡ, ಕಾಗೆ ಗಾ ಬಂದಿದೆ. ಕಣ್ ಪ್ಲಸ್ ಪನಿ, ಕಂಬನಿ, ಪಗೆ ಬಾ ಬಂದಿದೆ. ಹಾಗೆಯೇ ಇನ್ನೊಂದು ವಿಧಾನ ಇದೆ, ನೆನಪಿರಲಿ, ಮೆಲ್ವಾತು ಅಂತೇಳಿ. ಮೆಲು ಪ್ಲಸ್ ಮಾತು, ಮೆಲ್ವಾತು. ಪ ಬ ಮಗಳಿಗೆ ವಕಾರ ಬಂದರೂ ಸಹ ಅದು ಆದೇಶ ಸಂಧಿ ಆಗತ್ತೆ. ಇನ್ನು ಸಂಸ್ಕೃತ ಸಂಧಿಗಳು ಒಂದಷ್ಟು ಸರಳವಾಗಿ ನೋಡ್ಕೊಳ್ಳೋದಾದರೆ, ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದ ಮೊದಲಲ್ಲಿ ಸವರ್ಣಾಕ್ಷರಗಳಿದ್ದರೆ ಸವರ್ಣ ದೀರ್ಘ ಸಂಧಿ. ಅ ಅ ಇರುತ್ತೆ, ಅ ಅ ಇರುತ್ತೆ, ಅಥವಾ ಅ ಅ ಇರುತ್ತೆ, ಇ ಇರುತ್ತೆ. ಹೀಗಿದ್ದಾಗ ಅದೇ ಸವರ್ಣ ದೀರ್ಘ ಸ್ವರವೇ ಬರುತ್ತೆ. ಉದಾಹರಣೆಗೆ ಸುರ ಪ್ಲಸ್ ಅಸುರ, ಸುರಾಸುರ. ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಆ ಇದೆ, ಆಲಯ ಆ ಇದೆ. ಗಿರಿ ಕೂಡಿಸು ಈಶ, ಗಿರೀಶ. ಗಿರಿ ಈ ಇದೆ, ಈಶ ಈ ಇದೆ, ಗಿರೀಶ. ಈ ರೀತಿಯಾದ ಪದಗಳು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ತುಂಬ ಸುಲಭವಾಗಿ ಸವರ್ಣ ದೀರ್ಘ ಸಂಧಿಯನ್ನು ನೆನಪಿಟ್ಕೊಳ್ಬೋದು. ಸವರ್ಣಾಕ್ಷರಗಳು ನಿಮಗೆ ಗೊತ್ತಿರಬೇಕು. ಯಾವುದು? ಅ ಅ, ಇ ಉ ಎ ಓ ಓ, ಇವು. ಇನ್ನು ಗುಣಸಂಧಿ. ಸಂಧಿ ಆಗುವಾಗ ಎ ಓ ಅರ್ಕಾರಗಳು ಬಂದರೆ ಅದು ಗುಣಸಂಧಿ. ಇದರ ನಿಯಮವನ್ನು ಸರಳವಾಗಿ ನೋಡ್ಕೊಳ್ಳೋಣ. ಹೇಗೆ? ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಓ ಹೊಸದಾಗಿ ಬಂದಿದೆ. ಮದ ಆ ಇತ್ತು, ಉನ್ಮತ್ತ ಊ ಇತ್ತು, ಮದೋನ್ಮತ್ತ ಓ ಬಂದಿದೆ. ಸೂರ್ಯ ಕೂಡಿಸು ಉದಯ, ಸೂರ್ಯೋದಯ. ಸೂರ್ಯ ಆ ಇತ್ತು, ಉದಯ ಊ ಇತ್ತು, ಸೂರ್ಯೋದಯ ಓ ಬಂತು. ರಥೋತ್ಸವ, ರಥ ಆ ಇತ್ತು, ಉತ್ಸವ ಊ ಇತ್ತು, ರಥೋತ್ಸವ. ಮಹರ್ಷಿ, ಮಹಾ ಕೂಡಿಸು ಋಷಿ, ಮಹರ್ಷಿ ಅರ್ಕಾರ ಬಂದಿದೆ. ಈ ರೀತಿ ಆದರೆ ಅದು ಯಾವ ಸಂಧಿ? ಗುಣಸಂಧಿ ಆಗುತ್ತೆ. ಹಾಗೇನೆ ಐ ಮತ್ತು ಔ ಸ್ವರ ಬಂದರೆ ವೃದ್ಧಿ ಸಂಧಿ. ಇದು ಕಣ್ಣು ಮುಚ್ಚಿ ನಮಗೆ ಬರೀಬಹುದು. ಯಾವುದೇ ಸಂಧಿ ಆದುವಾಗ ಐಕಾರ ಔಕಾರ ಇದೆ, ಅದು ಸಂಸ್ಕೃತ ಪದ ಅಂತ ಆದರೆ ಬಹುತೇಕ 100ಕ್ಕೆ 99 ಭಾಗ ಅದು ವೃದ್ಧಿ ಸಂಧಿ ಆಗಿರುತ್ತೆ. ಇನ್ನು ಯ ವರ ಅಡಿವತ್ತು ಬಂದರೆ ಅದು ಎಣ್ ಸಂಧಿ. ಇದು ಅಷ್ಟೇ, ಬಹಳ ಸುಲಭ. ಅತ್ಯವಸರ, ಅತ್ಯಂತ, ಮನ್ವಂತರ, ಪಿತ್ರಾರ್ಜಿತ, ಇಲ್ಲೆಲ್ಲ ಗಮನಿಸ್ತಾ ಹೋಗಿ. ಏನಾಗುತ್ತೆ? ಅಡಿವತ್ತಾಗಿ ಯ ಅಥವಾ ವ ಬರುತ್ತೆ, ಅಥವಾ ರ ಬರ್ತದೆ. ಈ ರೀತಿ ಬಂದರೆ ಅದು ಎಣ್ ಸಂಧಿ ಆಗಿರುತ್ತೆ. ಒಂದು ಸರಳ ನಿಯಮ, ಇದಕ್ಕೆ ನಿಯಮ ಇದೆ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದ ಅಂತ್ಯದಲ್ಲಿರುವ ಈ ಉ ರೂಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ಈ ಕಾರಕ್ಕೆ ಯಕಾರ, ಊ ಕಾರಕ್ಕೆ ವಕಾರ, ರುಕಾರಕ್ಕೆ ಅರ್ಕಾರ ಅಂತೇಳಿ. ಆದರೆ ಸರಳವಾಗಿ ನಾವು ಹೀಗೂ ಸಹ ಕಂಡುಹಿಡಿಯಬಹುದು. ಹಾಗೆಯೇ ಮ ಅಡಿವತ್ತಾಗಿ ಬಂದರೆ ಬಹುತೇಕ ಸಂದರ್ಭದಲ್ಲಿ ಅದು ಅನುನಾಸಿಕ ಸಂಧಿ. ಸನ್ಮಾನ ಅಂತ ಇದೆ, ಷಣ್ಮುಖ ಅಂತಿದೆ, ಉನ್ಮಾದ ಅಂತಿದೆ. ಇಲ್ಲೆಲ್ಲ ನೋಡಿ, ಸತ್ ಪ್ಲಸ್ ಮಾನ ಸನ್ಮಾನ, ಷಟ್ ಪ್ಲಸ್ ಮುಖ ಷಣ್ಮುಖ, ಉತ್ ಪ್ಲಸ್ ಮಾದ ಉನ್ಮಾದ. ಈ ರೀತಿಯಾಗಿ ಅಡಿವತ್ತು ಬರುವುದರಿಂದ ನಾವು ಲೆಕ್ಕ ಹಾಕಬಹುದಾದದ್ದು ಇನ್ನೊಂದು ಯಾವುದು? ಶುತ್ವ ಸಂಧಿಯಲ್ಲಿ ಶ ಚ ಜ ಇವು ಅಡಿವತ್ತಾಗಿ ಬಂದರೆ, ಪಯಸ್ ಪ್ಲಸ್ ಶಯನ ಪಯಶ್ಶಯನ, ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ, ಇಲ್ಲೆಲ್ಲ ಅಡಿವತ್ತಾಗಿ ಬರುವುದನ್ನು ನೀವು ಗಮನಿಸ್ತೀರಾ. ಈ ಅಂದಾಜಿನ ಮೇಲೂ ಸಹ ನಾವು ಶುತ್ವ ಸಂಧಿ ಅಂತ ಹೇಳಿ ಲೆಕ್ಕ ಹಾಕಬಹುದು. ಹಾಗೆಯೇ ಪೂರ್ವಪದದ ಕೊನೆಯಲ್ಲಿರ್ತಕ್ಕಂತಹ ಕ ಚ ಟ ತ ಪ ಬದಲಿಗೆ ಗ ಜ ಡ ಬ ಬಂದರೆ ಜಸ್ವ ಸಂಧಿ, ಆದೇಶ ಸಂಧಿಯ ಉಲ್ಟಾ. ಈ ರೀತಿ ನೆನ್ಪಿಟ್ಕೊಳ್ಳಿ ನೀವು. ಒಂದು ಯಕಾರಾಗಮ ಸಂಧಿ, ಎಣ್ ಸಂಧಿ. ಯಕಾರಾಗಮ ಸಂಧಿಯಲ್ಲಿ ಏನಾಗುತ್ತೆ? ಹೊಸದಾಗಿ ಯಕಾರ ಬರುತ್ತೆ ಅಥವಾ ವಕಾರ ಬರುತ್ತೆ, ಆದರೆ ಅಲ್ಲಿ ಯ ಅಥವಾ ವ ಎದುರುಗಡೆ ಕಣ್ಣಿ ಕಾಣು ಹಾಗಿರುತ್ತೆ. ಆದರೆ ಎಣ್ ಸಂಧಿಯಲ್ಲಿ ಯ ವ ಬರುತ್ತೆ, ಅದು ಅಡಿವತ್ತಾಗಿ ಬಂದಿರುತ್ತೆ. ಆದೇಶ ಸಂಧಿಯ ಉಲ್ಟಾ ಜಸ್ತ್ವ ಸಂಧಿ. ಈ ರೀತಿಯಾಗಿಯೂ ಸಹ ಐಕಾರ ಔಕಾರ ಬಂದರೆ ಅದು ಯಾವುದಾಗಿರುತ್ತೆ ಹೇಳಿ? ವೃದ್ಧಿ ಸಂಧಿ ಆಗಿರುತ್ತೆ. ಓಕಾರ ಬಂತು, ಏಕಾರ ಬಂತು, ಅರ್ಕಾರ ಬಂತು ಅಂತಂದರೆ ಅದು ಯಾವುದು? ನೆನಪಿದೆಯಾ? ಗುಣಸಂಧಿ. ಹಾಗೆಯೇ ಅ ಇ ಉ ಇವೆಲ್ಲ ದೀರ್ಘ ಸ್ವರಗಳು ಬಂದಿದ್ದಾವೆ, ಆವಾಗ ಅದು
ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಈ ರೀತಿಯಲ್ಲಿ ನಾವು ಈ ಸಂಧಿಗಳನ್ನು ಸುಲಭವಾಗಿ ನೆನಪಿಟ್ಕೊಂಡು ಒಂದು ಅಂಕವನ್ನು ಗಳಿಸಬಹುದು. ಮುಂದೆ ವಾಕ್ಯ ಪ್ರಕಾರಗಳು, ಲೇಖನ ಚಿಹ್ನೆ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಒಂದು ವಾಕ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಇರುತ್ತೆ, ಮೂರನೇದು ಅಥವಾ ಲೇಖನ ಚಿಹ್ನೆದು. ಇಲ್ಲಿ ಈ 3 ವಾಕ್ಯವನ್ನು ನೆನಪಿಟ್ಕೊಳ್ಬೇಕು. ನೀವು ಏನು ಡೆಫಿನೇಷನ್ ಅಂತ ಹೇಳ್ತೀವಲ್ವಾ, ಆ ವ್ಯಾಖ್ಯೆಯನ್ನು ನೆನಪಿಟ್ಕೊಳ್ಬೇಕು. ಉದಾಹರಣೆಗೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅಂತಿದ್ರೆ ಅದು ಸಾಮಾನ್ಯ ವಾಕ್ಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಅಷ್ಟು ನೆನಪಿಟ್ಕೊಳ್ಳಿ, ಸಂಯೋಜಿತ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಂತ ಬಂದರೆ ಅದು ಮಿಶ್ರ ವಾಕ್ಯ. ಈ ರೀತಿಯಲ್ಲಿ ನೆನಪಿಟ್ಕೊಳ್ಳಿ. ಒಂದು ಪೂರ್ಣ ಕ್ರಿಯಾಪದ ಅಂತ ಬಂತ ಸಾಮಾನ್ಯ ವಾಕ್ಯ, ಒಂದು ಅಥವಾ ಅನೇಕ ವಾಕ್ಯ ಅಂತ ಬಂತ ಮಿಶ್ರ ವಾಕ್ಯ, ಸ್ವತಂತ್ರ ವಾಕ್ಯಗಳಾಗಿ ಅಂತ ಬಂತ ಸಂಯೋಜಿತ ವಾಕ್ಯ. ಇದನ್ನು ನೀವು ಕಂಠಪಾಠ ಮಾಡಬೇಕಾಗುತ್ತೆ. ಒಂದು ಪೂರ್ಣ ಕ್ರಿಯಾಪದ ಸಾಮಾನ್ಯ ವಾಕ್ಯ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಸಂಯೋಜಿತ ವಾಕ್ಯ, ಒಂದು ಅಥವಾ ಅನೇಕ ವಾಕ್ಯಗಳು ಮಿಶ್ರ ವಾಕ್ಯ. ಈ ರೀತಿ ನೆನಪಿಟ್ಕೊಂಡ್ರೆ ವಾಕ್ಯ ಪ್ರಕಾರದಲ್ಲಿ 1 ಅಂಕ ಸಿಗತ್ತೆ. ಇನ್ನು ಲೇಖನ ಚಿಹ್ನೆಗಳು, ವಾಕ್ಯ ಪ್ರಕಾರ ಅಥವಾ ಲೇಖನ ಚಿಹ್ನೆ ಇದಾಗಿರುತ್ತೆ. ಇಲ್ಲೂ ಸಹ ಸರಳವಾಗಿದೆ ನೋಡಿ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿರುವ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಪೂರ್ಣ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುತ್ತದೆ, ಅದು ಅರ್ಧ ವಿರಾಮ. ಕರ್ತೃಕರ್ಮ ಕ್ರಿಯಾಪದಗಳಿಗೆ ಬೇರೆ ವಿಶೇಷಣ ಅಂತ ಬರುತ್ತೆ, ಅದು ಅಲ್ಪ ವಿರಾಮ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಕೇಳುವುದು ಪ್ರಶ್ನಾರ್ಥಕ. ಆಶ್ಚರ್ಯ, ಹರ್ಷ, ಸುಖ, ದುಃಖ ಇವುಗಳನ್ನೆಲ್ಲ ಭಾವನೆ ಸೂಚಿಸ್ತಕ್ಕಂಥದ್ದು ಭಾವಸೂಚಕ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸೋದು ಉದ್ಧರಣ. ಪಾರಿಭಾಷಿಕ ಪದ, ಅನ್ಯ ಭಾಷೆಯ ಪದ ಬಳಸುವಾಗ ವಾಕ್ಯವೇಷ್ಟನ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ ಅಂತ ಹೇಳುವಾಗ ವಿವರಣಾತ್ಮಕ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸೋದು ಆವರಣ. ಇದಿಷ್ಟನ್ನು ನೀವು ಕಲಿಲೇಬೇಕು. ಹೇಗೆ ನೆನ್ಪಿಟ್ಕೊಳ್ತೀರಾ? ಸರಳವಾದದ್ದನ್ನು ನಾವು ನೋಡ್ಕೊಳ್ಳೋಣ. ಮೊದಲು ಒಂದು ಪ್ರಶ್ನೆ ರೂಪ ಅಂತ ಬಂತ ಪ್ರಶ್ನಾರ್ಥಕ. ಆಶ್ಚರ್ಯ, ಹರ್ಷ, ಸುಖ, ದುಃಖ ಈ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅಂತ ಬಂತ ಭಾವಸೂಚಕ. ಇನ್ನೊಂದು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರಿತೀವಲ್ವಾ, ಡಬಲ್ ಇಂಡೆಡ್ ಕಾಮ, ಅದಕ್ಕೇನು ಕರಿತೇವೆ? ಉದ್ಧರಣ ಅಂತ ಕರಿತೇವೆ. ಇನ್ನೊಂದು ಸುಲಭವಾದದ್ದು ಯಾವುದಿದೆ? ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ. ಉದಾಹರಣೆ ನೀವು ಬರಿತೀರಾ ಪೀಠಿಕೆ ಅಂತ ಹಾಕಿ 2 ಚುಕ್ಕೆ ಇಟ್ಟು ಮುಂದೆ ಒಂದು ಗೆರೆ ಹಾಕ್ತಿರಲ್ವಾ, ಅದು ಯಾವುದದು? ವಿವರಣಾತ್ಮಕ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ ಅನ್ನುವ ಸಂದರ್ಭದಲ್ಲಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಬಳಸುವಂತಹದ್ದು ಆವರಣ. ಇದು ನೆನಪಿರಲಿ. ಒಂದು ಪದ ಹೇಳ್ತೀರಿ ಅಥವಾ ವಾಕ್ಯ ಹೇಳ್ತೀರಿ, ಅದಕ್ಕೆ ಸಮಾನಾರ್ಥಕ ಬೇಕು ಅಂದ ತಕ್ಷಣ ಆವರಣದಲ್ಲಿ ಬರಿತೀವಿ, ಅದು ಆವರಣ ಚಿಹ್ನೆ ಆಗಿರುತ್ತೆ. ಇನ್ನೊಂದು ಪಾರಿಭಾಷಿಕ ಪದ, ಅನ್ಯ ಭಾಷೆಯ ಪದ ಬಳಸುವಾಗ ವಾಕ್ಯವೇಷ್ಟನ. ಇನ್ನು ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರ್ತಾವಲ್ವಾ, ಆ ಸಂದರ್ಭದಲ್ಲಿ ಬಳಸೋದು ಅಲ್ಪ ವಿರಾಮ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥದ್ದು ಪೂರ್ಣ ವಿರಾಮ. ಈ ರೀತಿಯಾಗಿ ಎಲ್ಲ ವ್ಯಾಖ್ಯೆಗಳನ್ನು ನೀವು ಕಲಿತರೆ ಪಕ್ಕಾ 1 ಅಂಕಗಳು ನಿಮಗೆ ಲಭಿಸುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಈ ರೀತಿಯಾಗಿ ನೆನಪಿಟ್ಕೊಂಡ್ರೆ 1 ಅಂಕ. ಇನ್ನು ಧಾತು, ಕ್ರಿಯಾಪದ, ಕಾಲಸೂಚಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಧಾತು ಅನ್ನೋದು ಗೊತ್ತಿರಲಿ. ಕ್ರಿಯಾಪದದ ಮೂಲ ರೂಪವನ್ನು ಏನು ಕರಿತೇವೆ? ಧಾತು. ಧಾತುವಿನಲ್ಲಿ 2 ಇದೆ, ಒಂದು ಸಕರ್ಮಕ ಧಾತು, ಒಂದು ಅಕರ್ಮಕ ಧಾತು. ಬಹಳ ಸುಲಭವಾಗಿ ಇದನ್ನು ಗುರುತಿಸಬಹುದು. ಹೇಗೆ ಗುರುತಿಸಬಹುದು? ಸಕರ್ಮಕ ಅಂತಂದರೆ ಏನನ್ನು ಅನ್ನೋ ಪ್ರಶ್ನೆಯನ್ನು ಹಾಕೊಂಡು ನೋಡಿ. ಅದಕ್ಕೆ ಉತ್ತರ ಬರುವ ಹಾಗಿದೆಯಾ? ಅದು ಸಕರ್ಮಕ, ಅಂದರೆ ಅದು ಕರ್ಮಪದ ಇದೆ ಅಂತ ಅರ್ಥ. ಏನನ್ನು ಅನ್ನೋ ಪ್ರಶ್ನೆ ಹಾಕ್ಕೊಂಡಾಗ ಆ ಪ್ರಶ್ನೆಯೇ ಸರಿಯಾಗೋದಿಲ್ಲ, ಉತ್ತರನೂ ಮಾಡಲಿಕ್ಕೆ ಆಗೋದಿಲ್ಲ, ಅದು ಅಕರ್ಮಕ. ಉದಾಹರಣೆಗೆ ನೋಡಿ, ಈ ಧಾತುಗಳನ್ನು ಹೇಳಿ. ಧಾತುಗಳು ಅಂದ್ರೆ ಗೊತ್ತಾಗುತ್ತಲ್ವ, ಹಾಡುತ್ತಾನೆ, ನೋಡುತ್ತಾನೆ, ಕೇಳಿದಳು, ಹಾಡಿದಳು, ನೋಡಿದರು, ಬರೆದರು. ಈ ಥರದ್ರಲ್ಲಿ ಬರೆ, ನೋಡು, ಹಾಡು, ಕೇಳು, ಮಲಗು, ಈಜು, ಓಡು ಇವೆಲ್ಲ ಧಾತುಗಳು. ಈ ಧಾತುಗಳಿಗೆ ಒಂದು ಹಿಂಬದಿಯಲ್ಲಿ ಏನನ್ನು ಅನ್ನೋ ಪ್ರಶ್ನೆ ಹಾಕೋಣ. ಏನನ್ನು ಹಾಡು? ಉತ್ತರ ಬರುತ್ತಾ? ಹೌದು, ಹಾಡನ್ನು ಹಾಡು ಅಲ್ವಾ? ಸರಿ ಇದೆ. ನೋಡು, ಏನನ್ನು ನೋಡು? ಚಿತ್ರವನ್ನು ನೋಡು. ಏನನ್ನು ಮಲಗು? ಉತ್ತರ ಇದೆಯಾ? ಹಾಸಿಗೆಯಲ್ಲಿ ಮಲಗು ಅನ್ಬೋದು, ಆದರೆ ಹಾಸಿಗೆಯಲ್ಲಿ ಅಲ್ಲ, ಏನನ್ನು ಮಲಗು ಅನ್ನೋದಕ್ಕೆ ಎಲ್ಲಿ ಮಲಗು ಕೇಳಿದ್ದಲ್ಲ, ಏನನ್ನು ಮಲಗು ಪ್ರಶ್ನೆ ಸರಿಯಾಗೋದಿಲ್ಲ. ಹಾಗಾಗಿ ಅದು ಅಕರ್ಮಕ, ಅಲ್ಲಿ ಕರ್ಮಪದ ಬಯಸೋದಿಲ್ಲ. ಈಜು, ಏನನ್ನು ಈಜು? ಏನನ್ನು ಈಜು ಅಂದ್ರು ಪ್ರಶ್ನೆ ಸರಿ ಇದೆಯಾ? ಇಲ್ಲ, ಹಾಗಾಗಿ ಅದು ಅಕರ್ಮಕ. ಏನನ್ನು ಓಡು? ಅದು ಅಕರ್ಮಕ. ಇದಿಷ್ಟು ನೆನ್ಪಿಟ್ಕೊಂಡು ನೀವು ಅಕರ್ಮಕ ಸಕರ್ಮಕವನ್ನು ಗುರುತಿಸ್ಬೋದು. ಮುಂದೆ ಹೋದರೆ ಕಾಲಸೂಚಕಗಳು ಕೇಳ್ತಾರೆ ನಿಮಗೆ. ಅದರಲ್ಲಿ ಉತ್ತ, ದ, ಉವ ನೆನಪಿರಲಿ. ವರ್ತಮಾನ ಕಾಲ ಉತ್ತ, ಭೂತಕಾಲ ದ, ಭವಿಷ್ಯತ್ ಕಾಲ ಉವ. ಇನ್ನು ಕ್ರಿಯಾಪದದ 3 ರೂಪಗಳು ಇದು ಗೊತ್ತಿರಲೇಬೇಕು. ಯಾವುದು? ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಅಲ್ಲಿ ಆ ಪ್ರತ್ಯಯಗಳನ್ನು ಕೊಡಲಾಗಿದೆ, ಗಮನಿಸಿ. ಅಲ್ಲಿ ಓಣ, ರೀ ಅಂತ ಇದೆ. ಮಾಡಲಿ, ಮಾಡೋಣ, ಮಾಡಿರಿ. ಮಾಡನು, ಮಾಡಳು, ಮಾಡರು, ಮಾಡದು, ಮಾಡವು. ಮಾಡಿಯಾನು, ಮಾಡಿಯಾಳು, ಮಾಡಿಯಾರು, ಮಾಡಿಯಾವು. ಯಾವುದೇ ಧಾತು ಬೇಕಾದರೂ ನೀವು ತೆಗೆದುಕೊಳ್ಳಿ. ತಿನ್ನು ಅಂತ ತಗೊಳ್ಳಿ. ತಿನ್ನಲಿ, ತಿನ್ನೋಣ, ತಿನ್ನಿರಿ. ತಿನ್ನನು,
ತಿನ್ನಳು, ತಿನ್ನರು, ತಿನ್ನದು, ತಿನ್ನವು. ತಿಂದಾನು, ತಿನ್ನಿಯಾನು ಅಂತಲ್ಲ, ಆಯ್ತಾ, ನೆನಪಿರಲಿ. ತಿಂದಾನು, ತಿಂದಾಳು, ತಿಂದಾರು, ತಿಂದಾವು. ಬರೆ, ಬರೆಯಲಿ, ಬರೆಯೋಣ, ಬರೆಯಿರಿ. ನಿಷೇಧಾರ್ಥಕ ಬರೆಯನು, ಬರೆಯಳು, ಬರೆಯರು, ಬರೆಯದು, ಬರೆಯವು. ಸಂಭವನಾರ್ಥಕ ಬರೆದಾನು ಅಂತ ಆಗತ್ತೆ, ನೆನಪಿರಲಿ. ಬರೆದಾನು, ಬರೆದಾಳು, ಬರೆದಾರು, ಬರೆದಾವು. ಈ ರೀತಿಯಲ್ಲಿ ಕಾಲ ಬದಲಾದ ಲಿಂಗ ಬದಲಾದ ಹಾಗೂ ಇದು ಬದಲಾಗ್ತಾ ಹೋಗುವುದನ್ನು, ವಚನ ಬದಲಾದ ಹಾಗೂ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ರೂಪಗಳು ಬದಲಾಗೋದನ್ನು ಗಮನಿಸ್ತಾ ಇದ್ದೀರಿ. ಇದು ನಿಮಗೆ ಸರಿಯಾಗಿ ಅರ್ಥ ಆದರೆ ಅಲ್ಲಿಗೆ ಇದೊಂದು ಅಂಕವೂ ಸಹಿತ ಖಚಿತವಾಗಿ ನಿಮಗೆ ಲಭಿಸುತ್ತೆ. ಇನ್ನು 5ನೇದು ವಿಭಕ್ತಿ ಪ್ರತ್ಯಯ. ಏನು ಬೇಡ, ಈ ಪಟ್ಟಿಯನ್ನು ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಪಕ್ಕಾ 1 ಅಂಕ ಖಂಡಿತ. ಏನು ವಿಭಕ್ತಿಗಳು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನಾ. ಕಂಠಪಾಠ ಮಾಡೋಣ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳು ನಮಗೆ ಗೊತ್ತಿದ್ದಾವೆ. ಯಾವುದೇ ಸ್ಪರ್ಧೆಯಲ್ಲಿ ಹೇಳ್ತಾರಲ್ವ, ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ. 4ನೇದು ಚಾರ್, ಚತುರ್ಥಿ. ಪಂಚಮ್, 5ನೇದು ಪಂಚಮಿ. ಷಷ್ಠಿ ಷಟ್ಪದಿಯಲ್ಲಿ ಬಂದಿದೆ. ಸಪ್ತಮಿ 7ನೇದು, ಸಂಬೋಧನಾ 8. ಇನ್ನು ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಉ ಅನ್ನು ಇಂದ, ಗೆ ದೆಸೆಯಿಂದ, ಆ ಅಲ್ಲಿ ಎ, ಈ ಥರದಲ್ಲಿ ಕಲ್ತ್ಕೊಳ್ಳಿ. ಉ ಅನ್ನು ಇಂದ, ಗೆ ದೆಸೆಯಿಂದ, ಆ ಅಲ್ಲಿ ಎ. ನಿಮ್ಮ ಬೆರಳು ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗಲಿ. ಉ ಅನ್ನು ಇಂದ, ಗೆ ದೆಸೆಯಿಂದ, ಆ ಅಲ್ಲಿ ಎ. ಆನಂತರ ಹಳಗನ್ನಡದು ಮ ಅಂ ಇಂ ಕೆ ಅತ್ತಣಿಂ ಆ ಓಳ್. ಮಮಿಂಕೆ ಅದದೋಳ್ ಅಂತ ಇದೆ ಒಂದು ಪದ. ಅದನ್ನು ಬಿಡಿಸ್ಕೊಂಡು ನಮಗೆ ಹೀಗೆ ಸಿಗತ್ತೆ. ಮ ಅಂ ಇಂ ಕೆ ಅತ್ತಣಿಂ ಅ ಓಳ್. ಇನ್ನು ಕಾರಕಾರ್ಥಗಳು ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಕರ್ತೃಕರ್ಮಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಇದು ಹಿಂದಿಯಲ್ಲೂ ಸಹ ನಿಮಗಿದೆ. ಕರ್ತೃಕರ್ಮಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತಿರಲ್ವಾ. ಹಾಗಾಗಿ ಇಲ್ಲಿ ಕಲ್ತರೂ ಸಹ ಲಾಭ, ಅಲ್ಲಿಯೂ ಸಹ ನಿಮಗೆ ಲಾಭ ಆಗತ್ತೆ. ಈ ಪಟ್ಟಿ ನಿಮಗೆ ನೆನಪಿದ್ರೆ ಎಲ್ಲವನ್ನ ಸುಲಭವಾಗಿ ಬರೀಬಹುದು. ಕೆಳಗೊಂದಷ್ಟು ಇದೆ ನೋಡಿ. ಲೋಕದೋಳ್ ವಿಭಕ್ತಿ ಯಾವುದಿದೆ? ಓಳ್. ಹಾಗಾಗಿ ಯಾವುದಾಗುತ್ತೆ? ಸಪ್ತಮಿ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸಂಬಂಧ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಸಾವಿತ್ರಿಯಂ ಪದದಲ್ಲಿನ ವಿಭಕ್ತಿ ತೃತೀಯ. ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತಾರ್ಥ. ಈ ರೀತಿಯಲ್ಲಿ ಬರೀಬಹುದು. ಇನ್ನು ಕೊನೆಯದು ಸಮಾಸಗಳು. ಅತೀ ಸುಲಭ, ಆಯಿತಾ? ಸುಲಭದಿಂದ ನಾನು ಹೋಗ್ತಾ ಇದ್ದೀನಿ, ಗಮನಿಸಿ. ಸಂಖ್ಯೆ ಇದೆಯಾ? ದ್ವಿಗು ಸಮಾಸ. ನಿಮಗೆ ಸಮಾಸಗಳು ನೆನಪಿದಾವ? ಹೇಳ್ಬೋದಾ ಸಮಾಸಗಳು? ತತ್ಪುರುಷ, ಕರ್ಮಧಾರಯ, ಕ್ರಿಯಾ, ದ್ವಿಗು, ದ್ವಂದ್ವ, ಬಹುರ್ವೀಹಿ, ಗಮಕ ಸಮಾಸಗಳು, ಅಂಶಿ ಸಮಾಸ ಇಷ್ಟಿದೆ ಅಲ್ವಾ? ಸುಲಭವಾದದ್ದನ್ನು ನೋಡೋಣ. ಒಂದು ಸಂಖ್ಯೆ ಇದೆಯಾ? ಅದು ದ್ವಿಗು ಸಮಾಸ. 3 ಕಣ್ಣು ಮುಕ್ಕಣ್ಣು, 3 ಗಾವುದ ಮುಕ್ಕಾವುದ, ಸಪ್ತಗಳಾದ ಸ್ವರಗಳು ಸಪ್ತಸ್ವರಗಳು, ಇವೆಲ್ಲ ಸಂಖ್ಯೆ ಇದ್ದರೆ ದ್ವಿಗು ಸಮಾಸ. ಪದ ಆಚೆ ಈಚೆ ಆಗುತ್ತೆ, ಅದು ಅಂಶಿ ಸಮಾಸ. ಕೈಯ ಮುಂದೆ ಮುಂಗೈ, ಕೈಯ ಅಡಿ ಅಂಗೈ, ತಲೆಯ ಹಿಂದೆ ಹಿಂದಲೆ, ಕಣ್ಣಿನ ಕಡೆ ಕಡೆಗಣ್ಣು. ನೋಡಿ ಹೀಗೆ ಈ ರೀತಿ ಆದ್ರೆ ಅದು ಯಾವುದಾಗಿರುತ್ತೆ? ಅಂಶಿ ಸಮಾಸ ಆಗತ್ತೆ. ಅಂಶಾಂಶಿ ಭಾವ ಅಂತ ಹೇಳ್ತೀವಿ. ಸರಳವಾಗಿ ಹೀಗೆ ನೆನ್ಪಿಟ್ಕೊಳ್ಳೋಣ ಅಂತ ಹೇಳ್ತಾ ಇರೋದು. ಕ್ರಿಯಾಪದ ಇದೆಯಾ? ಕ್ರಿಯಾ ಸಮಾಸ. ಕಳ್ಳನ್ನು ಕುಡಿದ ಕಳ್ಳುಗುಡಿದ, ಕಣ್ಣನ್ನು ತೆರೆ ಕಣ್ದೆರೆ, ಕಣ್ಣಿನಿಂದ ಕೆಡು ಕಂಗೆಡು, ಮೈಯನ್ನು ಮುಚ್ಚು ಮೈ ಮುಚ್ಚು. ನೋಡಿ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದ್ದು ಕಳ್ಳನ್ನು ಕುಡಿದ, ಕಣ್ಣನ್ನು ತೆರೆದ, ಈ ರೀತಿಯಾಗಿದ್ದು ಕೊನೆಯಲ್ಲಿ ಕ್ರಿಯಾಪದ ಇರೋದನ್ನು ಗಮನಿಸ್ತಾ ಇದ್ದೀರಾ. ಕುಡಿದ, ತೆರೆ, ಕೆಡು, ಮುಚ್ಚು ಅಂತೇಳಿ ಕ್ರಿಯಾಪದ ಇದೆಯಾ? ಕ್ರಿಯಾ ಸಮಾಸ. ಇನ್ನು ದ್ವಂದ್ವ ಸಮಾಸ ಬಹಳ ಸುಲಭ. 2 ಅಥವಾ 2ಕ್ಕಿಂತ ಹೆಚ್ಚಿನ ನಾಮಪದ ಬರೋ ಉದಾಹರಣೆನೂ ಬಹಳ ಕಡಿಮೆ. ಗಿರಿವನ ದುರ್ಗಗಳು, ಭೀಮಾರ್ಜುನರು, ಕರಿತುರಗ ರಥಗಳು, ರಾಮಲಕ್ಷ್ಮಣರು, ಇಷ್ಟು ಬರಬಹುದು. ನೆನ್ಪಿಟ್ಕೊಳ್ಳಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದ. ಗಿರಿವನ ದುರ್ಗ, ಗಿರಿವನ ದುರ್ಗಗಳು. ಭೀಮರು, ಅರ್ಜುನರು, ಭೀಮಾರ್ಜುನರು. ಕರಿಯು, ತುರಗವು, ರಥವು, ಕರಿತುರಗ ರಥವು. ರಾಮನು, ಲಕ್ಷ್ಮಣರು, ರಾಮಲಕ್ಷ್ಮಣರು, ಹೀಗೆ. ಇನ್ನು ಅನ್ಯ ಪದ ಅರ್ಥ ಪ್ರಧಾನವಾಗಿದೆಯಾ? ಇದು ನಿಮಗೆ ಪಠ್ಯಪುಸ್ತಕದಲ್ಲಿ ತುಂಬ ಉದಾಹರಣೆ ಇದೆ. ಹಣೆಗಣ್ಣ, ಹಣೆಯಲ್ಲಿ ಕಣ್ಣನ್ನು ಹೊಂದಿದವನಾರೋ ಆತ ಹಣೆಗಣ್ಣ. 3 ಕಣ್ಣು ಹೊಂದಿದವನಾರೋ ಆತ ಮುಕ್ಕಣ್ಣ. ಚಕ್ರವನ್ನು ಪಾಣಿಯಲ್ಲಿ ಧರಿಸಿದವನಾರೋ ಆತ ಚಕ್ರಪಾಣಿ. ಮುರನ ಅರಿಯಾರೋ ಆತ ಮುರಾರಿ. ಈ ರೀತಿ ಮುಕ್ಕಣ್ಣು ಮುಕ್ಕಣ್ಣ 2 ನೆನಪಿರಲಿ. ಮುಕ್ಕಣ್ಣ ಅಂದರೆ ಶಿವ, ಮುಕ್ಕಣ್ಣು ಅಂದರೆ 3 ಕಣ್ಣು. ಮುಕ್ಕಣ್ಣು ಯಾವ ಸಮಾಸ ಆಗುತ್ತೆ? ದ್ವಿಗು ಆಗುತ್ತೆ. ಮುಕ್ಕಣ್ಣ ಬಹುರ್ವಿಹಿ ಆಗತ್ತೆ. ಕುಂಭ ಸಂಭವ, ಕುಂಭದಲ್ಲಿ ಸಂಭವಿಸಿದವನಾರೋ ಆತ ಕುಂಭ ಸಂಭವ. ಅಂದರೆ ಯಾರಿಗೆ ಹೇಳೋದು? ದ್ರೋಣನಿಗೆ ಹೇಳೋದು. ಹಾಗಾಗಿ ಇಂತಹದ್ದನ್ನು ನೆನಪಿಟ್ಕೊಳ್ಳಿ. ಇನ್ನು ರಾಜೀವ ಸಖ, ರಾಜೀವನ ಸಖ ಯಾರೋ ಆತ ರಾಜೀವ ಸಖ. ಯಾರು? ಸೂರ್ಯನಿಗೆ ಹೇಳೋದು.
ದಿನಪಸುತ, ದಿನಪನ ಸುತ ಯಾರೋ ಆತ ದಿನಪಸುತ. ದಿನಪ ಅಂದರೆ ಸೂರ್ಯ, ಸೂರ್ಯನ ಮಗ ಯಾರು? ಕರ್ಣ. ಈ ಥರದ ಪದಗಳು ಸಹ ಬಹುವ್ರೀಹಿ ಸಮಾಸ ಆಗಿರುತ್ತೆ. ಹಾಗಾಗಿ ಯಾರೋ ಒಬ್ಬರ ಹೆಸರು ಕರಿತಿದ್ದೀವಿ ಅಂದರೆ ಬಹುತೇಕ ಅದು ಬಹುವ್ರೀಹಿ ಸಮಾಸ ಅಂತಲೇ ಹೇಳಬಹುದು. ಇನ್ನು ಸರ್ವನಾಮದಿಂದ ಕೂಡಿದೆಯಾ, ಅದು ಗಮಕ ಸಮಾಸ. ನೇಯ್ದುದು ವಸ್ತ್ರ, ನೇಯ್ದ ವಸ್ತ್ರ. ಅದು ಕಲ್ಲು, ಆ ಕಲ್ಲು. ಇದು ಬೆಕ್ಕು, ಈ ಬೆಕ್ಕು. ನೋಡಿ ಹೀಗೆ, ಅದು ಮನೆ, ಆ ಮನೆ. ಸರ್ವನಾಮ ಇರುತ್ತೆ. ಇನ್ನೊಂದು ನೇಯ್ದುದು ವಸ್ತ್ರ, ಇದನ್ನೊಂದು ಬಹುತೇಕ ನೆನಪಿಟ್ಕೊಳ್ಳಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೃದಂತ ಇರತಕ್ಕಂಥದ್ದು ಇದು ಮಾತ್ರ ಕೊಟ್ಟಿದ್ದಾರೆ ಉದಾಹರಣೆ. ಹಾಗಾಗಿ ನೇಯ್ದ ವಸ್ತ್ರ ನೆನಪಿರಲಿ. ಇನ್ನು 2 ನಾಮಪದ ಆಗಿದ್ದರೆ ತತ್ಪುರುಷ ಸಮಾಸ. ಇಲ್ಲಿ ತಲೆನೋವು ನೆನಪಿರಲಿ. ನೀವು ಸ್ವಲ್ಪ ತಲೆನೋವು ಒಂದು ಕೂಡಲೇ ಬೇರೆ ಯೋಚಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ತಲೆಯಲ್ಲಿ ಕೂಡಿಸು ನೋವು, ತಲೆನೋವು. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಅರಸನ ಮನೆ, ಅರಮನೆ. ಇವೆಲ್ಲವೂ ಸಹ ತತ್ಪುರುಷ ಸಮಾಸ. ವಿಶೇಷಣ ವಿಶೇಷಗಳಿಂದ ಕೂಡಿದೆಯಾ, ಕರ್ಮಧಾರಯ ಸಮಾಸ. ಇನಿದಾದ ಮಾವು, ಮೆಲುವಾದ ಮಾತು, ಹೊಸದಾದ ಕನ್ನಡ. ಹೇಗೆ ಕಂಡುಹಿಡಿಬೋದು ಗೊತ್ತಾ? ಎಂತಹ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ ಬರುವ ಹಾಗಿದ್ರೆ ಅದು ಕರ್ಮಧಾರಯ ಸಮಾಸ. ಎಂತಹ ಮಾವು, ಇನಿದಾದ ಮಾವು. ಎಂತಹ ಮಾತು, ಮೆಲುವಾದ ಮಾತು. ಎಂತಹ ಕನ್ನಡ, ಇನಿದಾದ ಕನ್ನಡ. ಎಂತಹ ಬಂಡೆ, ಹಿರಿದಾದ ಬಂಡೆ. ಎಂತಹ ಬಾಗಿಲು, ಹಿರಿದಾದ ಬಾಗಿಲು. ಹೀಗೆ. ಎಂತಹ ಕುದುರೆ, ನಲ್ಲಿತು ಕುದುರೆ, ನಲ್ಗುದುರೆ ಹೇಳ್ತೀವಲ್ವಾ. ಹೀಗೆ ಇವಿಷ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಮಾಸಗಳಲ್ಲಿ 1 ಅಂಕ ಲಭಿಸುತ್ತೆ ನಿಮಗೆ. ವಿಭಕ್ತಿ ಪ್ರತ್ಯಯದಲ್ಲಿ ಸುಲಭವಾಗಿ 1 ಅಂಕ ಬರುತ್ತೆ. ಧಾತು, ಕ್ರಿಯಾಪದ ಅಥವಾ ಕಾಲಸೂಚಕದಲ್ಲಿ 1 ಅಂಕ. ಲೇಖನ ಚಿಹ್ನೆಗಳಲ್ಲಿ 1 ಅಂಕ. ಹಾಗೆಯೇ ಲೇಖನ ಚಿಹ್ನೆ ಅಥವಾ ವಾಕ್ಯ ಪ್ರಕಾರದ ಕೇಳ್ತಾರೆ, ಸಂಧಿಯಲ್ಲಿ 1 ಅಂಕ. ಇನ್ನು ವರ್ಣಮಾಲೆಯಲ್ಲೂ ಸಹ 1 ಅಂಕಗಳು. ಪೂರ್ಣ 6 ಅಂಕಗಳನ್ನು ಲಭಿಸಿ ಶುಭಾರಂಭ ಮಾಡಬಹುದು ಪರೀಕ್ಷೆಯಲ್ಲಿ ನೀವು. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಸಂಬಂಧೀಕರಿಸಿ ಬರೆಯಿರಿ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಹೇಗೆ ನಾವು ಸಿದ್ಧತೆ ಮಾಡಿಕೊಳ್ಬಹುದು ಅನ್ನೋದನ್ನು ನೋಡೋಣ. ಧನ್ಯವಾದಗಳು.